ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ನಿನ್ನೆ ಒಂದು ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಮಾಡಿತ್ತು. ತಪ್ಪು ಯಾರೇ ಮಾಡಿದ್ರು ತಪ್ಪೇ, ನಾನು ಮಾಡಿದ್ರು ತಪ್ಪೇ, ನೀವು ಮಾಡಿದ್ರು ತಪ್ಪೇ, ಬೇರೆ ಮಾಡಿದ್ರು ತಪ್ಪೇ. ಆ ತಪ್ಪು ತಪ್ಪು ಅಂತ ನೇರವಾಗಿ ಧೈರ್ಯವಾಗಿ ಹೇಳುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ನಿನ್ನೆ ಪೊಲೀಸ್ ಕಳ್ಳ ಪೊಲೀಸ್ ಅಂತೇಳಿ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಈಗ ಆ ವಿಚಾರವಾಗಿ ASI ರಾಮಲಿಂಗ ಹಾಗೂ ಪ್ರಸನ್ನ ಕುಮಾರ್ ಸಸ್ಪೆಂಡ್ ಆಗಿದ್ದಾರೆ. ಹೊಯ್ಸಳ ವಾಹನದಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದಂತ ಆರೋಪ. ಸಾರ್ವಜನಿಕರು ವಿಡಿಯೋವನ್ನ ಮಾಡಿ ಚೇಸ್ ಕೂಡ ಮಾಡಿದ್ರು. ಪೊಲೀಸ್ ಕಳ್ಳ ಪೊಲೀಸ್ ಅಂದಿದ್ರು. ಮತ್ತಷ್ಟು ಮುಜುಗರದಿಂದಾಗಿ ತಪ್ಪಿಸಿಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಕ್ರಮ. ಮುಜುಗರ ಅಂತಲ್ಲ, ಒಳ್ಳೆ ಕೆಲಸ ಮಾಡಿದೆ. ಬೆಂಗಳೂರಿನ ರಾಜಗೋಪಾಲ್ ನಗರದಲ್ಲಿ ಇದೇ ದೃಶ್ಯಾವಳಿ. ಅಲ್ಲ, ಯಾರನ್ನ ನಂಬಬೇಕು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಕಲೆಕ್ಷನ್ ಮಾಡ್ತಾ ಇದ್ರು. ಹೌದು, ಕಲೆಕ್ಷನ್ ಮಾಡ್ತಾ ಇದ್ರು ಅಂತೇಳಿ ಆಟೋದಲ್ಲಿ ಚೇಸ್ ಮಾಡು ಪೊಲೀಸ್ ಕಳ್ಳ ಕಲೆಕ್ಷನ್ ಮಾಡ್ತಾರೆ ಅಂತೇಳಿ ಅಟ್ಟಿಸ್ಕೊಂಡು ಹೋಗಿದ್ರು. ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ನಾವು ಯಾವುದಕ್ಕೂ ತಪ್ಪು ಹಿಂದೆ ಹಾಕೋದಿಲ್ಲ. ತಪ್ಪು ಯಾರೇ ಮಾಡಿದ್ರು ಕೂಡ ಅಂದ್ರೆ ಪ್ರಶ್ನೆ ಇರೋದಿಲ್ಲ, ರಕ್ಷಕರೇ ಭಕ್ಷಕರಾಗ್ಬಿಟ್ರೆ ಏನ್ ಮಾಡೋದು, ಜನಸಾಮಾನ್ಯರು ಎಲ್ಲಿ ಹೋಗಬೇಕು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಆ ನಿಟ್ಟಿನಲ್ಲೇ ಸಾರ್ವಜನಿಕರು ಸಹಜವಾಗಿ ಸಾರ್ವಜನಿಕರ ನಡೆಯಲ್ಲಿ ಶ್ಲಾಘನೀಯ ಅಂತ ಅನ್ಸುತ್ತೆ. ಹಾಗಾಗಿ ಯಾವುದೇ ಅಧಿಕಾರಿ, ಯಾವುದೇ ಭ್ರಷ್ಟ ಅಧಿಕಾರಿ ಆದ್ರೂ ಕೂಡ, ಅಂದ್ರೆ ಪೊಲೀಸ್ ಇಲಾಖೆಯಲ್ಲೇ ಇರುವಂತಹ ಇಬ್ಬರನ್ನ ಕೂಡ ಈಗ ಅಮಾನತು ಮಾಡಲಾಗಿದೆ, ಕ್ರಮ ಕೈಗೊಂಡಿದ್ದಾರೆ. ಮುಜುಗರದಿಂದ ತಪ್ಪಿಸುವ ಕೆಲಸ ಆಗ್ತಾ ಇದೆ. ಪೊಲೀಸ್ ನೋಡಿ ವಯಸ್ಸಾಳ ಕಲೆಕ್ಷನ್ ಮಾಡ್ತಾ ಇದ್ದ. ನಿಲ್ಸಿ ಸೈಡ್ ಹಾಕಿ ಪೊಲೀಸ್ ನೋಡಿ ವಯಸ್ಸಾಳ ಕಲೆಕ್ಷನ್ ಮಾಡ್ತಾ ಇದ್ದ. ನಿಲ್ಸಿ ಸೈಡ್ ಹಾಕಿ ಲೋಕಸಭಾ ಚುನಾವಣೆ ಅಂತಿಮ ಘಟ್ಟಕ್ಕೆ ಬಂದು ತಲುಪ್ತಾ ಇದೆ. ರಿಸಲ್ಟ್ಗೋಸ್ಕರ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಆದರೆ ಪರಿಷತ್ ಚುನಾವಣೆ ಇದೆಯಲ್ಲ, ಇಲ್ಲೂ ಕೂಡ ಸಾಕಷ್ಟು ಸರ್ಕಸ್ ಆಗ್ತಾ ಇದೆ. ಅಚ್ಚರಿ ಆಗುತ್ತೆ ನೀವು ಏನಪ್ಪ ಈ ಸುದ್ದಿ ಅಂತ ಅಂದ್ಕೊಂಡ್ರೆ. ಒಂದು ಸೀಟ್ಗೆ ಎಷ್ಟು ಜನ ಆಕಾಂಕ್ಷಿಗಳಿರ್ಬೋದು ಹೇಳಿ. ಈಗ ಒಂದು ಕ್ಷೇತ್ರವನ್ನ JDSಗೆ ಬಿಟ್ಟು ಕೊಡೋದಕ್ಕೆ BJP ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಸೊ ಈಗ ಈ ಒಂದು ಲೋಕ ಕದನದ ವಿಚಾರ ಮುಗಿದ ಬಳಿಕ ಪರಿಷತ್ ಫೈಟ್ ಶುರುವಾಗಿದೆ. ಪರಿಷತ್ ಚುನಾವಣೆಯಲ್ಲಿ BJP JDS ಮೈತ್ರಿಯಾಗಿ ಹೋಗೋದಕ್ಕೆ ತೀರ್ಮಾನವನ್ನ ಮಾಡಿದ್ದು. ಪರಿಷತ್ ಚುನಾವಣೆಯಲ್ಲಿ JDSಗೆ ಒಂದು ಸ್ಥಾನದ ಅವಕಾಶ ಸಿಕ್ಕಿದೆ. ಆ ಒಂದು ಸ್ಥಾನಕ್ಕಾಗಿ 3 ಆಕಾಂಕ್ಷಿಗಳು ಫೈಟ್ ಮಾಡ್ತಿದ್ದಾರೆ. ಇದು JDS. ನೆಕ್ಸ್ಟ್ ನಿಮಗೆ BJPದು ಕೂಡ ಹೇಳ್ತೀವಿ. ಯಶವಂತಪುರ JDS ಪರಾಜಿತ ಅಭ್ಯರ್ಥಿ ಜವರಾಯೇಗೌಡ, ಹಾಲಿ ಸದಸ್ಯ BM ಫಾರೂಕ್, ಕುಪೇಂದ್ರ ರೆಡ್ಡಿ ಇವರು ಆಕಾಂಕ್ಷಿಗಳು. ನೋಡಿ, ಈಗ ಈ 3 ವಿಚಾರವನ್ನು ಗಮನಿಸ್ತಾ ಹೋಗೋಣ. ಜವರಾಯೇಗೌಡ ಅವರು ಆಕಾಂಕ್ಷಿ, ಒಂದು ಸ್ಥಾನಕ್ಕೆ ಇವರು 3 ಜನ ಆಕಾಂಕ್ಷಿಗಳಾಗಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಣ್ಣೀರು ಹಾಕಿದ್ರು ಜವರಾಯೇಗೌಡ ಅವರು. ಕಣ್ಣೀರು ಹಾಕಿದ್ರು, ಸೋತ್ರು. ಒಂದಲ್ಲ ಎರಡಲ್ಲ 3 ಬಾರಿ ಸೋಲನ್ನು ಅನುಭವಿಸಿದ್ರು. ಈಗ ಪರಿಷತ್ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಮತ್ತೊಂದು ಕಡೆ ಪರಿಷತ್ ಹಾಲಿ ಸದಸ್ಯ ಫಾರೂಕ್ ಅವರು. ನಾನು ಅವಾಗಲೇ ಹೇಳಿದ್ವಲ್ಲ, ನಾನು BJPದು ಇದೆ ಅಂತ ಹೇಳಿದ್ನಲ್ಲ. ನೋಡಿ, ಟಿಕೆಟ್ ಮಿಸ್ ಆದವರು, ಸೋತವರು ಎಲ್ಲರೂ ಕೂಡ ಸಿಟಿ ರವಿ ಚಿಕ್ಕಮಗಳೂರು ಸಿಗ್ಲಿಲ್ಲ, ಚಿಕ್ಕನಾಯಕನಹಳ್ಳಿ ಮಾಧುಸ್ವಾಮಿ ಟಿಕೆಟ್ ಸಿಗ್ಲಿಲ್ಲ, ಸೋತ್ರು. ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಕಣ್ಣಿಟ್ಟಿದ್ದು, ವಿಧಾನಸಭಾ ಚುನಾವಣೆಯಲ್ಲಿ ಸೋತದಂತವ್ರು ಮಹೇಶ್ ಅವರು, ಮಾಜಿ ಶಾಸಕರು. ಇವರು 3 ಜನ ಅಷ್ಟೇ ಅಲ್ಲ, ಇವರು 3 ಜನರ ಹಿಂದೆ ಹನುಮನ ಬಾಲನೆ ಬೆಳ್ಕೊಂಡಿದೆ. ನಳಿನ್ ಕುಮಾರ್ ಕಟೀಲ್ ಅವರು BJP ಮಾಜಿ ರಾಜ್ಯಾಧ್ಯಕ್ಷರು, ರವಿಕುಮಾರ್ ಅವರು ಮುಖ್ಯ ಸಚೇತಕರು ಕೂಡ ಆಗಿದ್ದಾರೆ. ಘಟಾನುಘಟಿಗಳೇ ಇದ್ದಾರೆ. ಅಲ್ಲೋಡಿ, ತುಳಸಿ ಮುನರಾಜುಗೌಡ ರಾಜರಾಜೇಶ್ವರ ನಗರ ಕ್ಷೇತ್ರದಿಂದ ಕಣಕ್ಕಿಡಿಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ
ಅವರು ಲಾಬಿ ಪ್ಲಾನಿಂಗ್ ಅನ್ನ ಮಾಡಿದ್ರು, ಮಾಡ್ಕೊಂಡು ಲಾಬಿಯನ್ನ ಕೂಡ ಪ್ರಯತ್ನಗಳಾಯ್ತು. ಮಾಡಿದ್ರು ಆಗ್ಲಿಲ್ಲ. ಇನ್ನೊಂದ್ ಕಡೆ ಮಲ್ಕಾಪುರ ಅವರು ಬಿಜೆಪಿ ಮುಖಂಡರು ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ. ಹೌದು. ಮಹಿಳೆ ನೋಡಿ ಇರೋದೇ ಒಂದು ನಾರಿ ಇದು ಶಕ್ತಿ. ಇಂಟ್ರೆಸ್ಟಿಂಗ್ ಇದು ನಾರಿ ಶಕ್ತಿ ಇಲ್ಲಿ ಕಾಣಿಸುತ್ತೆ ನಮ್ಗೆ. ಒಂದೇ ಇರೋದು ಅಲ್ಲಿ ಒಂದೇ ಸ್ಥಾನ ಕೊಡೋದಕ್ಕಾಗೋದು. ಹೌದು. ಯಾರು ನೋಡಿ ಮಾಳವಿಕ ಅವರಿದ್ದಾರೆ, ಮಂಜುಳಾ ಅವರಿದ್ದಾರೆ, ಮತ್ತೆ ಗೀತಾ ವಿವೇಕಾನಂದ ಇದ್ದಾರೆ, ಇವರ ಜೊತೆಲಿ ಇನ್ನೂ ಕೂಡ ಇದ್ದಾರೆ, ಶ್ರುತಿ ಇದ್ದಾರೆ, ನಟಿ ಶ್ರುತಿ ಅವರಿದ್ದಾರೆ. ಅವ್ರ ಹೆಸರು ಕೇಳ್ತಾ ಇದ್ದೆ. ನಿಮ್ಮ ಹೆಸರು ನಟಿ ಶ್ರುತಿ ಅವರಿದ್ದಾರೆ, ಅವರು ಬರ್ತಾರೆ ನೋಡಿ. ಆ ಕಡೆ ತಾರಾ ಅವರಿದ್ದಾರೆ. ತಾರಾ ಯಾರು ಕೊಡ್ತಾರೆ 5 ಜನದಲ್ಲಿ? ಒಬ್ರು ಬಿಟ್ಟು ಒಬ್ರು ಕೊಟ್ಟರು ಕೂಡ ಮುನಿಸು. ಇಲ್ಲೂ ಕೂಡ ಪರಿಷತ್ ಚುನಾವಣೆ ಇದೆಯಲ್ಲ, ಸಖತ್ ಅದು ಒಂದು ರೀತಿಯಲ್ಲಿ ಬೇರೆದೆಲ್ಲ ಹೋಗ್ಬಿಡುತ್ತೆ. ದೊಡ್ಡ ಮಟ್ಟದ ಪೈಪೋಟಿ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ಪರಿಷತ್ ಸ್ಥಾನಕ್ಕಾಗಿ? ಪಕ್ಷಗಳಲ್ಲಿ ಆಕಾಂಕ್ಷಿಗಳ ಪಟ್ಟಿ ಯಾವ ರೀತಿ ಇದೆ, ಯಾವ ರೀತಿ ಪೈಪೋಟಿ ಆಗ್ತಾ ಇದೆ? ನಾನು ಆಗ್ಲೇ ಹೇಳ್ತಾ ಇದ್ದೆ, ಪರಿಷತ್ ಸ್ಥಾನಕ್ಕಾಗಿ 3 ಪಕ್ಷಗಳಲ್ಲೂ ಕೂಡ ದೊಡ್ಡ ಮಟ್ಟದ ಪೈಪೋಟಿ ಆಕಾಂಕ್ಷಿಗಳಿಂದ ನನಗೇ ಕೊಡಬೇಕು ಅನ್ನುವಂತಹ ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. 3 ಪಕ್ಷಗಳಲ್ಲಿ ಯಾವ ರೀತಿ ಪೈಪೋಟಿಗಳಾಗ್ತಾ ಇದೆ, ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಫೀವರ್ ಕಮ್ಮಿ ಆಯಿತು ಅನ್ನುವಷ್ಟರಲ್ಲಿ ವಿಧಾನ ಪರಿಷತ್ ಎಲೆಕ್ಷನ್ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಬಿಜೆಪಿ ನಾಯಕರಿಗೆ ಅಭ್ಯರ್ಥಿ ಆಯ್ಕೆಯೇ ದೊಡ್ಡ ತಲೆನೋವಾಗಿದೆ. ಇರೋ 3 ಸ್ಥಾನಕ್ಕೆ ಹಲವರು ಹೆಸರು ಮುಂಚೂಣಿಯಲ್ಲಿದ್ದು ಯಾರಿಗೆ ಚಾನ್ಸ್ ಕೊಡೋದು ಅನ್ನೋ ಕಸರತ್ತು ಶುರುವಾಗಿದೆ. ವಿಧಾನಸಭೆಯಿಂದ ಪರಿಷತ್ಗೆ ಆಯ್ಕೆಯಾಗಲು ಬಿಜೆಪಿಯ 3 ಸದಸ್ಯರಿಗೆ ಮಾತ್ರ ಅವಕಾಶ ಇದೆ. ಇದಕ್ಕೆ ಹಲವು ಆಕಾಂಕ್ಷಿಗಳು ಪೈಪೋಟಿಯಲ್ಲಿದ್ದಾರೆ. ತಮಗೆ ಟಿಕೆಟ್ ಕೊಡಿಸಬೇಕೆಂದು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಆಕಾಂಕ್ಷಿಗಳು ದುಂಬಾಲು ಬಿದ್ದಿದ್ದಾರೆ ಎನ್ನಲಾಗಿದೆ. ಮಹಿಳಾ ಕೋಟಾದಲ್ಲಿ ಬಿಗ್ ರೇಸ್ ಏರ್ಪಟ್ಟಿದೆ. ಹಾಗಾದ್ರೆ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ರೇಸ್ನಲ್ಲಿ ಇರೋರು ಯಾರು? ಪರಿಷತ್ಗೆ ಹೋಗಲು ಹಲವರು ರೇಸ್ನಲ್ಲಿದ್ದಾರೆ. ಲೋಕಸಭಾ ಟಿಕೆಟ್ ಮಿಸ್ ಆದ ಸಿಟಿ ರವಿ ಮಾಧುಸ್ವಾಮಿ ಆಕಾಂಕ್ಷಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಮಾಜಿ ಶಾಸಕ ಎನ್ ಮಹೇಶ್, ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್, ಹಾಲಿ ಪರಿಷತ್ ಸದಸ್ಯ ತುಳಸಿ ಮುನಿರಾಜು ಗೌಡ ಹಾಗೂ ಬಿಜೆಪಿ ಮುಖಂಡ ರಘುನಾಥ್ ಮಲ್ಕಾಪುರೆ ಆಕಾಂಕ್ಷಿಗಳಾಗಿದ್ದಾರೆ. ಇತ್ತ ಮಹಿಳಾ ಕೋಟಾದಲ್ಲಿನ 1 ಸೀಟ್ಗೆ ಹಲವು ಆಕಾಂಕ್ಷಿಗಳು ಲಾಬಿ ಮಾಡ್ತಿದ್ದಾರೆ. ಹಲವು ವರ್ಷಗಳಿಂದ ಪಕ್ಷದಲ್ಲಿದ್ದು ಕೆಲಸ ಮಾಡ್ತಿರುವ ನಮಗೆ ಟಿಕೆಟ್ ಕೊಡಬೇಕೆಂದು ಮಹಿಳಾ ಆಕಾಂಕ್ಷಿಗಳು ಲಾಬಿ ಮಾಡ್ತಿದ್ದಾರೆ. ಹಾಗಾದ್ರೆ ರೇಸ್ನಲ್ಲಿರೋರು ಯಾರು ಅನ್ನೋದನ್ನ ನೋಡೋದಾದ್ರೆ, ಮಹಿಳಾ ಕೋಟಾದಲ್ಲೂ ಲಾಬಿ. ಮಹಿಳಾ ಕೋಟಾದಡಿಯೂ ಭಾರಿ ಲಾಬಿ ನಡೆಯುತ್ತಿದೆ. ನಮಗೆ ಟಿಕೆಟ್ ನೀಡಬೇಕೆಂದು ಬಿಜೆಪಿ ಉಪಾಧ್ಯಕ್ಷೆ ಮಾಳವಿಕಾ ಅವಿನಾಶ್, ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಮಂಜುಳಾ, ಗೀತಾ ವಿವೇಕಾನಂದ್, ತಾರಾ ಹಾಗೂ ಶ್ರುತಿ ರೇಸ್ನಲ್ಲಿದ್ದಾರೆ. ಇರೋ 3 ಸೀಟ್ಗೆ ಘಟಾನುಘಟಿ ನಾಯಕರೇ ರೇಸ್ನಲ್ಲಿದ್ದು ಯಾರಿಗೆ ಮಣೆ ಹಾಕೋದು ಅನ್ನೋದು ರಾಜ್ಯ ಬಿಜೆಪಿಗೆ ತಲೆನೋವಾಗಿದೆ. ಕೊನೆಗೆ ಯಾರಿಗೆ ಅವಕಾಶ ಕೊಡ್ತಾರೆ ಅನ್ನೋದು ನಾಳಿನ